Watch India's largest kids library only on Jio Hotstar. Download the app now. ಪತ್ಲು ಅಲ್ಲೋಡು ವಾಚ್ಮ್ಯಾನ್ ಲೈಫು ಸಖತ್ ಮಜಾ ಮಾಡ್ತಾನೆ ವಾಚ್ಮ್ಯಾನು. ಬೆಳಗಿಂದ ಸಾಯಂಕಾಲದವರೆಗೂ ಗೇಟ್ ಹತ್ರ ಚೇರ್ ಹಾಕೊಂಡು ಸುಮ್ಮನೆ ಕೂತ್ಕೊಂಡಿರೋದು, ನಿದ್ದೆ ಮಾಡ್ತಾ ಇರೋದು, ಆಫೀಸ್ ಟೆನ್ಷನ್ ಇರೋದಿಲ್ಲ. ಮತ್ತೆ ತಿಂಗಳ ಕೊನೆಯಲ್ಲಿ ಸ್ಯಾಲ್ರಿ ಕರೆಕ್ಟ್ ಆಗಿ ಒಂದ್ ಕೈಗೆ ಬಂದ್ಬಿಡುತ್ತೆ. ದಿನ ಪೂರ್ತಿ ತಿನ್ನು ಕುಡಿ ಮತ್ತೆ ಆರಾಮಾಗಿ ರೆಸ್ಟ್ ಹೋಗೋ. ನಾನು ಯೋಚನೆ ಮಾಡ್ದೆ ಕಣೋ, ಹಾ ಪತ್ಲು ನಾವು ವಾಚ್ಮ್ಯಾನ್ ಆಗ್ಬಿಟ್ರೆ ಹೆಂಗೆ ಅಂತ. ಎಲ್ಲಾದ್ರೂ ಜಾಬ್ ಇದ್ರೆ ಹುಡುಕ್ತೆ ಪತ್ಲು. ಹಾ ಪತ್ಲು ಪ್ಲೀಸ್. ಅಯ್ಯ ದೇವ್ರೆ, ಇವನ್ಗೋಸ್ಕರ ಇನ್ನು ಏನೇನ್ ಮಾಡ್ಬೇಕೋ ಏನೋ. ಇರಪ್ಪ ಚೆಕ್ ಮಾಡಿ ನೋಡ್ತೀನಿ. ಚಿಂಗಂ ಸರ್ ಟ್ರೈ ಮಾಡಿ ನೋಡ್ತೀನಿ, ಅವ್ರಿಗೆ ತುಂಬಾ ಕಾಂಟ್ಯಾಕ್ಟ್ಸ್ ಇದೆಯಲ್ಲ. ಹಲೋ ಚಿಂಗಂ ಸರ್. ವೆರಿ ಗುಡ್. ನೀವಿಬ್ರು ಶಾಂತಿ ನಿವಾಸ ಸೊಸೈಟಿ ಹತ್ರ ಹೋಗಿ, ಅಲ್ಲಿ ಸೆಕ್ಯೂರಿಟಿ ಕೆಲಸ ಖಾಲಿ ಇದೆಯಂತೆ, ಅಲ್ಲೋಗ್ಬಿಟ್ಟು ಕೋಲ್ ಹಿಡ್ಕೊಂಡು ನಿಂತ್ಕೊಬಿಡಿ. ಆಲ್ ದ ಬೆಸ್ಟ್. ಹೋಗಿ 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 ಹೋಗಿ. ಥ್ಯಾಂಕ್ ಯು ಚಿಂಗಂ ಸರ್. ಮಟು ಜಾಬ್ ಸಿಕ್ಬಿಡ್ತು ಕಣ. ಪತ್ಲು ಅರ್ಧ ಸಮೋಸನ ಆಮೇಲೆ ತಿಂತೀನಿ ಕಣೋ. ಈಗ ಯಾಕೋ ಸಖತ್ ನಿದ್ದೆ ಬರ್ತಾ ಇದೆ. ಏನಾದ್ರೂ ಕೆಲಸ ಇದ್ರೆ ನನಗೆ ಎಬ್ಬಿಸ್ಬಿಡು. ಓಕೆ. ಸೆಕ್ಯೂರಿಟಿ ಏನ್ ಮಾಡ್ತಾ ಇದ್ದೀರಾ? ಕೆಳಗಡೆ ನನ್ ಒಂದು ಪಾರ್ಸೆಲ್ ಬರ್ತಾ ಇದೆ, ಅದನ್ನ ನನ್ನ ಫ್ಲಾಟಿಗೆ ತಲುಪಿಸ್ಬಿಡಿ. ಹುಷಾರಾಗಿ ತಗೊಂಡ್ ಬನ್ನಿ, ಅದರಲ್ಲಿ ತುಂಬಾ ಬೆಲೆ ಬಾಳೋ ವಸ್ತು ಇದೆ. ಸರಿ ಮೇಡಮ್. ಮಟು ಎದ್ದೇಳೋ, ಕೆಲ್ಸಕ್ಕೆ ಹೋಗ್ಬೇಕಣ್ಣ. ಅರೆ ನಾ ಎಲ್ಲೋ ಮಲ್ಕೊಂಡಿದ್ದೆ, ಎದ್ದೇಳೋ ಅನ್ನಕ್ಕೆ. ಪತ್ಲು ನೀ ಯೋಚನೆ ಮಾಡ್ಬೇಡ ಕಣೋ, ಈ ಡಬ್ಬನ ನಾನು ಒಬ್ಬನೇ ಎತ್ಕೊಂಡೋಗಿ ಫ್ಲಾಟ್ ರೂಮ್ ಕೊಟ್ಟು ಬಂದ್ಬಿಡ್ತೀನಿ. ಏನಾಯ್ತು ಹೇಳ ಮೇಲೆ ಹೇಳ. ತುಂಬಾ ಭಾರ ಇದೆ ಕಣೋ. ಮಟು ಹುಷಾರ್ ಕಣ. ಮೇಡಮ್ ಹೇಳಿದ್ರು ತಾನೇ ಇದ್ರಲ್ಲಿ ಬೆಲೆ ಬಾಳೋ ವಸ್ತುಗಳಿವೆ ಅಂತ. ಅರೆ ಬೆಲೆ ಬಾಳೋ ವಸ್ತುಗಳು ಇಷ್ಟೊಂದು ಭಾರ ಇರುತ್ತವೇನೋ? ನನ್ಗನ್ಸುತ್ತೆ ಈ ಬಾಕ್ಸ್ ಅಲ್ಲಿ ಕಲ್ ತುಂಬಿಸಿದಾರೆ ಕಣೋ. ಹಾ ಸಿಟ್ ಮಾಡಿ ಕಳೆದ್ಬಿಟ್ಟು ಬಾಕ್ಸ್ ಎತ್ತ ಈಗ. ಕೆಳಗಿಳಿಸ ಮಟು. ಮುಗ್ದೈತ್ ಕಣ ನಮ್ ಕತೆ ಇವಾಗ. ಒಂದ್ ಕಡೆ ಬಾಕ್ಸು ಭಾರ ಇದೆ, ಇನ್ನೊಂದ್ ಕಡೆ ಲಿಫ್ಟು ಬಂದಾಗೋಗ್ಬಿಟ್ಟಿದೆ. ಮೋಟು ಬಾಕ್ಸ್ ಎತ್ತಕ್ಕೆ ರೆಡಿ ಆಗಿರೋ. ಮೇಡಮ್ ಫ್ಲಾಟು 10ನೇ ಫ್ಲೋರ್ ಅಲ್ಲಿ ಇದೆ ಕಣ. ಏನಂದೆ? ನಾನ್ ತಿಂಡಿ ಸಮೋಸ ಎಲ್ಲ ಈಗಲೇ ಕರ್ಕೊಂಡ್ಬಿಟ್ಟಿದೆ ಕಣೋ. ಮೋಟು ಹುಷಾರು ಕಣ, ನಿಧಾನಕ್ಕೆ ಗಟ್ಟಿಯಾಗಿ ಹಿಡ್ಕೋ. ಅಳ್ಳಾಡ್ಬಿಡ ಕಣ, ಹಂಗೆ ನಿಧಾನಕ್ಕೆ ಹೋಗು. ಹೋಗು. ಮೇಡಮ್ ತಮ್ಮ ಪಾರ್ಸೆಲ್ ಇದೆ. ಯಾಕಿಷ್ಟು ಲೇಟು? ಪಾರ್ಸೆಲ್ ಬಂದು ಅರ್ಧ ಗಂಟೆ ಆಯ್ತು. ನನ್ಗನ್ಸುತ್ತೆ ನೀವಿಬ್ರು ಕೆಳಗ್ ಕುತ್ಕೊಂಡು ಮಾತಾಡ್ತಾ ಇದ್ರಿ ಅಂತ. ನಂಗೆಲ್ಲ ಗೊತ್ತಾಗತ್ತೆ. ಇಲ್ಲ ಇಲ್ಲ ಮೇಡಮ್, ಆ ಲಿಫ್ಟ್ ಕೆಟ್ಟೋಗ್ಬಿಟ್ಟಿದೆ. ನಾವಿಬ್ರು ಕೆಳಗಡೆ ಎತ್ಕೊಂಡ್ ಬಂದಿದ್ದು. ಹಾ ಸರಿ ಸರಿ, ಕೆಳಗಿಡಿ. ಇದ್ರಲ್ಲಿ ತುಂಬಾ ಬೆಲೆ ಬಾಳೋ ವಸ್ತುಗಳಿತ್ತು. ನಾನು ನಿಮ್ಮಿಬ್ಬರಿಗೂ ಸುಮ್ಮನೆ ಬಿಡೋದಿಲ್ಲ, ನೋಡ್ತಾ ಇರಿ. ನನ್ ಸಾಮಾನ್ಗೆ ಏನಾದ್ರೂ ಆಗಿದ್ರೆ ನಿಮ್ ಸಂಬಳದಿಂದ ಕಟ್ ಮಾಡಿಸ್ತೀನಿ. ಒಳ್ಳೆ ತನಕ್ ಬೆಲೆನೇ ಇಲ್ಲ ಕಣೋ. ಒಂದ್ ಗ್ಲಾಸ್ ನೀರ್ ಕುಡೀರಿ ಅಂತಾನೂ ಹೇಳಿಲ್ಲ. ನೀರ್ ಇರ್ಲಿ ಕಣೋ, ಥ್ಯಾಂಕ್ ಯು ಅಂತಾನೆ ಹೇಳಿಲ್ಲ ಅಮ್ಮ. ಹೋಗ್ಲಿ ಬಿಡ ಮೋಟು, ಈಗ ಬಾರ ಕೆಳಗಡೆ ಹೋಗೋಣ. ನಾವು ಗೇಟ್ ಹತ್ರ ಯಾರು ಇಲ್ಲ ಕಣ, ಬಾ. ಗೇಟ್ ಹತ್ರ ಯಾರು ಇಲ್ಲದೆ ಎಲ್ಲೋಗಿದ್ರಿ? ಸರ್, ಆ 10th ಫ್ಲೋರ್ ಅಲ್ಲಿ ಮೇಡಮ್ ಒಬ್ರು ಇದಾರಲ್ಲ, ಅವ್ರಿಗೆ ಪಾರ್ಸೆಲ್ ಕೊಡ್ಬೇಕಾಗಿತ್ತು ಸರ್. ಪಾರ್ಸಲ್? ಅದು ಅವರು ಪರ್ಸನಲ್ ಕೆಲಸ, ಅದು ನೀವ್ ಯಾಕೆ ಮಾಡಿದ್ರಿ? ಜಲ್ದಿ ಹೋಗ್ಬಿಟ್ಟು ನಮ್ಮ ಮನೆ ಒಳಗಡೆ ತಗೊಂಡೋಗಿ ನೀರಿಡಿ. ಅಲ್ಲ ಸರ್, ಅದು ಪರ್ಸನಲ್ ಕೆಲಸನೇ ಅಲ್ವಾ ಸರ್? ಏನ್ ಹೇಳಿದೆ? ಪರ್ಸನಲ್ ಕೆಲಸ ಅಲ್ಲ, ನಾನು ಸೊಸೈಟಿದ ಸೆಕ್ರೆಟರಿ ಇದ್ದೀನಿ. ಓಕೆ ಓಕೆ, ಆಗ್ಲಿ ಆಗ್ಲಿ ಸರ್. ಎಸ್ ಸರ್. ಮಟ್ಟು ಅವ್ರು ಹೇಳಿದ ಕೆಲಸ ಮಾಡ್ಬಿಟ್ಟು ಬರ್ತೀನಿರಾ. ಎಲ್ಲೋಗ್ಬಿಡ್ತಾರಪ್ಪ ಇವರೆಲ್ಲ. ವಾಚ್ಮ್ಯಾನ್, ಟ್ಯಾಂಕ್ ಅಲ್ಲಿ ನೀರ್ ಖಾಲಿ ಆಗಿದೆ, ಆದಷ್ಟು ಬೇಗ ನೀರ್ ತುಂಬಿಸೋ. ಸರಿ ಮೇಡಮ್, ಈಗಲೇ ಆನ್ ಮಾಡ್ತೀನಿ ರೀ.
ಇದೇನ್ ಮಾಡ್ತಾ ಇದ್ಯಾ? ನೀರ್ನ ಈ ತರನ ತುಂಬ್ತಾರೆ? ಸಾರಿ ಸರ್, ನಮ್ಮ ಮೇಲ್ಗಡೆವರೆಗೂ ನೀರ್ನ ಹೆಂಗ್ ಕಳ್ಸಕ್ಕಾಗುತ್ತೆ ಸರ್? ಏನಾಯ್ತು ಸರ್? ಪತ್ಲು, ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗೋಗ್ಬಿಟ್ಟಿದ್ದೀನಿ ಕಣೋ. ಒಂದು ಕೆಲಸ ಮಾಡ್ತೀನಿ, ಮಕ್ಕಳ ಜೊತೆ ಹೋಗಿ ನಾನು ಆಟ ಆಡ್ಕೊಂಡ್ ಬಂದ್ಬಿಡ್ತೀನಿ ಕಣೋ. ಓಕೆ? ಇನ್ನೇನ್ ಮಾಡಕ್ಕಾಗತ್ತೆ, ಹೋಗ್ ಬೇಗ ಬರ. ಯಾರದು? ಹೌದಾ, ನೀನಾ? ನೀವಿಬ್ರು ಇಲ್ಲಿ ಕ್ರಿಕೆಟ್ ಆಡಕ್ ಬರ್ತೀರೋ ಇಲ್ಲ ಕೆಲಸ ಮಾಡಕ್ಕೋ? ಇಲ್ಲ ಇಲ್ಲ ಮೇಡಮ್, ನಾನಲ್ಲ, ಅದು ಆ ಮಗು. ಮಕ್ಳ ಮೇಲೆ ತಪ್ಪಾಗ್ತೀರಾ? ಈ ಗ್ಲಾಸ್ ನೀವೇ ಹಾಕಿಸ್ಬೇಕು ಇವಾಗ. ಮೋಟು, ನಾನು ಹೋಗಿ ಗ್ಲಾಸ್ ತಗೊಂಡ್ಬರ್ತೀನಿ ಕಣ. ಅದು ನಿನ್ ಗೇಟ್ ಬಿಟ್ಬಿಟ್ಟು ಎಲ್ಲೂ ಹೋಗ್ಬೇಡ ಕಣ, ಸರಿನಾ? ಕೇಳಿಲಿ, ನಮ್ ಡಾಗಿನ ಸ್ವಲ್ಪ ಹೊರಗಡೆ ಸುತ್ತಾಡಿಸ್ಕೊಂಡ್ ಬಾ. ಓಕೆ ಮೇಡಮ್. ಒಂದ್ ವಿಧದಲ್ಲಿ ಒಳ್ಳೇದೇ ಆಗೋಯ್ತು. ನಾನ್ ನಾಯಿಗೋಸ್ಕರ ಹೊರಗಡೆ ಬಂದಂಗೆ ಆಯ್ತು. ಅರೆ, ಬೆಳಗ್ಗೆಯಿಂದ ಬಿಲ್ಡಿಂಗ್ ಹತ್ರ ಕೂತ್ಕೊಂಡು ಬೋರ್ ಆಗ್ಬಿಟ್ಟಿತ್ತು ನಂಗೆ. ಅರೆ, ಡಾಗಿಗೇನಾಯ್ತು? ಏ ಡಾಗಿ, ಆ ಕಡೆ ಅಲ್ಲ, ಈ ಕಡೆ ಹೋಗ್ಬೇಕು. ನಿಂತ್ಕೋ ಡಾಗಿ, ನಿಂತ್ಕೋ, ಇಲ್ಲಾಂದ್ರೆ ನಿಮ್ ಓನರು ನನ್ನ ಖಂಡಿತ ಬಿಡೋದಿಲ್ಲ. ನಿಂತ್ಕೋ ಡಾಗಿ. ಡಾಗಿ, ಎಲ್ಲೋಗ್ತೀಯ? ನಿಂತ್ಕೋ. ಅರೆ, ಅಯ್ಯೋ ಮೋಟು, ಗಟ್ಟಿಯಾಗಿ ಇಡ್ತಿಲ್ ಸದಾಯಿನ. ಅಯ್ಯೋ, ಏನ ನೀನು? ಅಮ್ಮ, ಇಷ್ಟ್ ಬೇಗ ಬಂದ್ಬಿಟ್ಯಾ? ನೀವಿಬ್ರು ಮೈಗಳ್ರು, ಯಾವ ಕೆಲ್ಸನ ನೆಟ್ಟಗ್ ಮಾಡಲ್ಲ. ನಡಿ ಡಾಗಿ, ಊಟ ಮಾಡೋ ಟೈಮ್ ಆಯ್ತು. ನೀವು ಮಲ್ಕೊಂಡೇರಿ, ನಾನು ಕೆಲಸ ಯಾರದು? ಯಾರದು? ಅರೆ ಜಾನ್, ನೀನೇನ್ ಮಾಡ್ತಿದೀಯ ಇಲ್ಲಿ? ಆದ್ರೆ ನೀವ್ ಹೆಂಗಿಲ್ಲಿ? ನಾವಿಬ್ರು ಇಲ್ಲಿ ವಾಚ್ಮನ್ ಕೆಲ್ಸಕ್ಕೆ ಜಾಯಿನ್ ಆಗಿದ್ದೀವಿ. ವೆರಿ ಗುಡ್. ನಾನಿಲ್ಲಿ ಯಾರ್ದೋ ಮನೇಲಿ ಸೆಕೆಂಡ್ ಹ್ಯಾಂಡ್ ಸಾಮಾನು ಖರೀದಿ ಮಾಡಕ್ ಬಂದಿದ್ದೆ. ಮೋಟು, ಸಾಮಾನು ಸಾಕ್ಸೋದಕ್ಕೆ ನನಗೆ ಸ್ವಲ್ಪ ಸಹಾಯ ಮಾಡಪ್ಪ. ಅರೆ ಖಂಡಿತ. ವಾಚ್ಮನ್, 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 ವಾಚ್ಮನ್. ಅಯ್ಯೋ, ಕದ್ದಿದ್ ಗೊತ್ತಾಯ್ತು. ಜಾನ್, ನಿಂತ್ಕೊಳ್ಳೋ. ಅರೆ, ನನ್ನ ಬಿಟ್ಟು ಓಡಕ್ತೀಯನೋ? ಅರೆ, ನಿಂತ್ಕೊಳ್ಳ. ನೀವಿಬ್ರು ಇಲ್ಲಿ ಕೆಲಸ ಮಾಡಕ್ ಬಂದಿದ್ದೀರೋ ನಿದ್ದೆ ಮಾಡಕ್ ಬಂದಿದ್ದೀರೋ? ಕಳ್ಳ ಬಿಲ್ಡಿಂಗ್ ಅಲ್ಲಿ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ನಿಮ್ಗೆ ಗೊತ್ತೇ ಆಗಿಲ್ಲ. ಸರ್, ನೀವು ಏನು ಚಿಂತೆ ಮಾಡಕ್ ಹೋಗ್ಬೇಡಿ ಸರ್. ನಾವು ಆ ಕಳ್ಳನ ಖಂಡಿತ ಹಿಡಿತೀವಿ ಸರ್. ಹಲೋ ಚಿಂಗಮ್ ಸರ್, ನಾವಿರೋ ಬಿಲ್ಡಿಂಗ್ ಹತ್ರ ಬಂದ್ಬಿಡಿ ಸರ್. ಜಾನ್, ನಿಂತ್ಕೊಳ್ಳೋ ಜಾನ್. ಅರೆ, ಎಲ್ಲಿಂದ ಬಂದ್ಯೋ ಅಲ್ಲಿಗೆ ವಾಪಸ್ ನಡಿಯೋ. ಹೊಡಿಬೇಡ, ಹೊಡಿಬೇಡ, ಹೊಡಿಬೇಡ. ಏಯ್
ಹ್ಯಾಂಡ್ಸ್ ಅಪ್ ಜಾನ್. ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಯಾ ಮೋಟು ಪತ್ಲು, ನೀವು ತುಂಬಾ ಧೈರ್ಯದಿಂದ ಕಳ್ಳನ್ನ ಹಿಡ್ಕೊಂಡ್ ಬಂದಿದ್ದೀರಾ. ಅದೇ ಖುಷಿನಲ್ಲಿ ನಾವು ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಹೇಳ್ತೀವಿ. ಮತ್ತೆ ನಿಮ್ದು ಸಂಬಳ ಕೂಡ ನಾವು ಜಾಸ್ತಿ ಮಾಡ್ತೀವಿ. ಹಾ ಮೋಟು ಪತ್ಲು, ಮತ್ತೆ ಯಾವ್ದಾದ್ರು ಬಿಲ್ಡಿಂಗ್ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಿದ್ರೆ ನನಗ್ ಸ್ವಲ್ಪ ಹೇಳ್ರಪ್ಪ. ನಾನು ಆ ಕಡೆ ತಲೆ ಕೂಡ ಹಾಕ್ ಮಲಗೋದಿಲ್ಲ ಕಣ್ರಪ್ಪ. Watch India's largest kids library only on Geo Hotstar. Download the app now.